ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿದೊಂದಿಗೆ ಬಂದಿನ್ರಿ. ಅದು ಮಹಾರಾಷ್ಟ್ರ ಕಡೆ ಯಾವ ತರ ಮಾಡ್ತಾರ ಆ ರೆಸಿಪಿ ಅಂತ ಹೇಳಿ ಮುಂದೆ ಹೋಗೋತ ಗೊತ್ತಾಗ್ತದ್ರಿ ಯಾವ ರೆಸಿಪಿ ಅನ್ನೋದು. ಇವಾಗ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಾರ. ಇದು ಮಾಡಿದವರು ಮಹಾರಾಷ್ಟ್ರದವ್ರೇ ರೀ. ಸ್ವಲ್ಪ ಕಡಲೆ ಹಿಟ್ಟಿಗೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಅರಿಶಿನ ಪುಡಿ ಸೇರಿಸ್ಕೊಳ್ಕತ್ತಾರ. ಹಂಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆಯನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸೇರಿಸ್ಕೊಂಡಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹುಣಸೆ ಹಣ್ಣಿನ ರಸ ಸೇರಿಸ್ಲತ್ತರಿ. ಸೋಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೆವು, ಅದನ್ನ ಸೋಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ನೀಟಾಗಿ ಅದನ್ನ ಕಲ್ಸ್ಕೊಳ್ಕತ್ತಾರಿ. ಈ ಕಡಲೆ ಹಿಟ್ಟನ್ನ ಒಂದನ್ನು ಗಂಟು ಇರ್ಲಾರ್ದಂಗ ಈ ಹದಕ್ಕ ಕಲ್ಸ್ಕೊಂಡು ಎತ್ತಿಟ್ಕೊಳ್ಳೋಣ. ಈ ಕಡೆ ಈ ಎಲೆಗಳು ನೋಡ್ತಾ ಇದ್ರ ನಿಮಗ ರೆಸಿಪಿ ಗೊತ್ತಾಯ್ತು ಅನ್ಕೊಂತೀನ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ ಈ ರೆಸಿಪಿ ಜಾಸ್ತಿ ಮಾಡಲ್ಲ. ನಮ್ಮ ಕಡೆ ಅಂತೂ ಜಾಸ್ತಿ ಮಾಡಂಗಿಲ್ಲ. ಹಳ್ಳಿ ಕಡೆ, ಸಿಟಿ ತವಲಿ ಮಾಡ್ತಿರ್ಬೋದು. ನಾವು ಜಾಸ್ತಿ ಇದನ್ನ ಬಳಸಲ್ರಿ. ಅಂದ್ರ ಪತ್ರೊಡೆ ಜಾಸ್ತಿ ಮಾಡಲ್ಲ. ಪತ್ರೊಡೆ ಅಂತಾರ ಅನ್ಕೊಂಡಿದ್ದೀನಿ. ಇದಕ್ಕ ನಾನು ವಿಡಿಯೋಸ್ ಅಲ್ಲಿ ನೋಡಿದ್ದೆ. ಇದೇ ತರ ಒಂದರ ಮೇಲೊಂದು ಒಂದು ಎಲೆ ಹಾಕೊಂಡು ಹಚ್ಕೊಂಡು ಹೋಗೋದ್ರಿ. ಅಂದ್ರ ಒಂದ್ ಎಲೆ ಆದ್ಮೇಲೆ ಅದ್ರ ಮೇಲೆ ಇನ್ನೊಂದು ಎಲೆ ಇಟ್ಟು ಅದಕ್ಕೂ ಸಹ ಇದೇ ರೀತಿ ಹಚ್ಬಿಟ್ಟು ಕೊನೆಯದಾಗಿ ಈ ತರ ಫೋಲ್ಡ್ ಮಾಡಿ ಅದಕ್ಕೆ ಹಚ್ಚೋದು. ಮತ್ತೆ ಎಲ್ಲ ಹಿಟ್ಟನ್ನ ಎಲ್ಲ ಕಡೆ ಸವರ್ಬೇಕ್ರಿ. ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಅದಕ್ಕೂ ಸಹ ಒಳಗಡೆನು ಈ ತರ ಹಿಟ್ಟನ್ನು ಹಚ್ತಾ ಇದ್ರು. ನಾನು ಗ್ಯಾಸ್ ಮೇಲ್ಗಡೆ ನೀರ್ನು ಸಹ ಕಾಯ್ಲಕ್ಕೆ ಇಟ್ಟಿದ್ದೆ. ಯಾಕಂದ್ರೆ ಇದನ್ನ ಸ್ಟೀಮ್ ಮಾಡ್ಕೋಬೇಕಾಗಿತ್ತಲ್ಲ. ಹಾಗಾಗಿ ನೀರ್ನು ಈ ಕಡೆ ಕಾಯ್ಲಕ್ಕೆ ಇಟ್ಬಿಟ್ಟು ಈ ಕಡೆ ಎಲೆಗಳನ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಕಡಲೆ ಹಿಟ್ಟನ್ನ ಹಚ್ಕೊಂಡು ನಡುವೆ ಕಟ್ ಮಾಡಿ ಇಟ್ಕೊಂಡ್ವಿ. ಯಾಕಂದ್ರೆ ನಮ್ಮ ಹತ್ರ ಚಿಕ್ಕ ಚಾಣಿ ಇತ್ತು ಬೇಯಿಸ್ಕೊಳ್ಕ, ಹಾಗಾಗಿ ಕಟ್ ಮಾಡಿ ಇಟ್ಕೊಂಡ್ವಿ. ಈ ತರ ಎಲ್ಲ ಕಡೆ ನೀಟಾಗಿ ಕವರ್ ಮಾಡ್ಬೇಕ್ರಿ ಕಡಲೆ ಹಿಟ್ಟು. ಹಾಗೆ ಉಳಿದಿರುವ ಎಲೆಗಳಿಗೂ ಸಹ ಕಡಲೆ ಹಿಟ್ಟನ್ನ ಸವರ್ಕೊಂಡು ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಂದಿದ್ವಿ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋದು. ಮೊನ್ನೆ ಕೊತ್ತಂಬರಿ ವಡಿ ಮಾಡ್ಕೊಟ್ಟಿದ್ರು, ಭಾಳ ಟೇಸ್ಟಿ ಆಗಿತ್ತು. ಸ್ವಲ್ಪನೇ ಆಗಿದ್ದವು. ಹಾಗಾಗಿ ಈ ಸಲ ಸ್ವಲ್ಪ ಜಾಸ್ತಿನೇ ಎಲೆಗಳು ತಗೊಂಡ್ ಬಂದಿದ್ರು. ನನ್ನ ಹಸ್ಬೆಂಡ್ ಅವ್ರಿಗೂ ಗೊತ್ತಾಗಿಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಮಾಡಿ ಇಟ್ರೈತಂತ ಹೇಳ್ಬಿಟ್ಟು ನಾವು ಎಲ್ಲಾನು ಮಾಡ್ತಾ ಇದ್ವಿ. ಜಾಸ್ತಿ ದಿಪ್ಪಾಗಿನೂ ಹಚ್ಕೋಬಾರ್ದು ಅಂತ ಹೇಳ್ತಾ ಇದ್ರು. ಇಲ್ಲಾಂದ್ರೆ ಬರೀ ಹಿಟ್ಟಿಟ್ಟು ಆಗ್ಬಿಡ್ತದಲ್ರಿ, ಲೀಫ್ ಅಷ್ಟೊಂದು ಬರಲ್ಲ ಅಂತ. ನೋಡ್ಬೋದು ಇಲ್ಲಿ ಎಲೆ ಮೇಲೆ ಎಲೆ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಹಚ್ಚಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಎಳ್ಳು ಉದುರಿಸಿ ಇವಾಗ ನೆಕ್ಸ್ಟ್
ಮತ್ತೆ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀವಿ. ಒಂದು 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಸ್ಟೀಮ್ ಮಾಡ್ಕೋಬೇಕಾಗ್ತದ್ರಿ. ಯಾಕಂದ್ರ ಇದು ಬಾಯಿ ತುರಿಸ್ತದಂತ ಹೇಳ್ತಾರೆ, ತುರಿಕೆ ಬರ್ತದ ಬಾಯಿಗೆ ಅಂತ ಹೇಳ್ತಾರ. ಹಸಿ ಬಿಸಿ ಆದ್ರ ಆದಷ್ಟು ನೀಟಾಗಿ ಇದನ್ನ ಕುದಿಸ್ಬಿಟ್ಟೆ ತಿನ್ನೋದು ಹೆಲ್ತಿಗೆ ಒಳ್ಳೇದಂತ. ಹೆಲ್ತಿಗಂತೂ ಸೂಪರ್ ಇದು. ಬಟ್ ಕೆಲವೊಬ್ರಿಗೆ ಬಾಯಿ ತುರಿಕೆ ಆಗ್ತದ, ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕಾಗ್ತದ. ನೋಡ್ಬೋದು ಸ್ವಲ್ಪನು ಹಿಟ್ಟು ಇದಕ್ಕೆ ಹತ್ತಲಾಗ್ಯದ್ರಿ. ಈ ತರ ಹಾಕಿ ನೀವು ನೋಡ್ಕೋಬಹುದು. ಇವಾಗ ಅದು ಸ್ಟೀಮ್ ಆಗ್ಯದಲ್ಲ, ಅದನ್ನ ತೆಗೆದ್ಬಿಟ್ಟು ಉಳಿದಿರೋದೆಲ್ಲ ಹಾಕೊಂಡೆ ಅದಕ್ಕೇನೆ. ತುಂಬಾ ಈಸಿಯಾಗಿ ಮನೆಗೆ ಮಾಡ್ಬೋದ್ರಿ ಈ ರೆಸಿಪಿ. ನನಗಂತೂ ಗೊತ್ತಿರ್ಲಿಲ್ಲ, ಮೊದಲ ನೋಡ್ಬಿಟ್ಟು ಕಲ್ತಿದ್ದೀನಿ. ನಾನು ಸಹ ಒಮ್ಮೆ ಟ್ರೈ ಮಾಡ್ತೀನಿ. ಇವಾಗ ಅದೇನು ಬಂದದ್ರಿ ಅದನ್ನ ಈ ತರ ಕಟ್ ಮಾಡ್ಕೊಂಡು, ಈ ಕಡೆ ಎಣ್ಣೆನು ಸಹ ಕಾಯ್ದಿತ್ತು. ಕಾಯ್ದಿರೋ ಎಣ್ಣೆಗ ಅದನ್ನ ಫ್ರೈ ಮಾಡ್ತಾ ಇದ್ದೀವಿ, ಡೀಪ್ ಫ್ರೈ ಮಾಡ್ಲತ್ತಿದ್ದೆವು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ. ಅದನ್ನ ಕ್ರಿಸ್ಪಿಯಾಗಿ ಆವಾಜ್ ಬರ್ತಾ ಇತ್ರಿ. ಇವಾಗ ಇದೆಲ್ಲ ರೆಡಿ ಆಗ್ಯದ. ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಎಣ್ಣೆ ಎಲ್ಲ ನೀಟಾಗಿ ಜಾನ್ಸ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಅವರು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು ನನಗೆ, ಸ್ಟೀಮ್ ಗೀಮ್ ಮಾಡಿ ಎಲ್ಲ ಕೊಟ್ಟಿದ್ರು. ನಾನು ಅದನ್ನ ಫ್ರೈ ಮಾಡ್ತಾ ಇದ್ದೆ. ನೋಡ್ಬೋದು ಯಾವ ತರ ಬಂದದಂತೇಳಿ. ಭಾಳ ನೀಟಾಗಿ ಬಂದಿತ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಕೊತ್ತಂಬರಿ ವಡಿಗಿಂತ ಸೂಪರ್ ಟೇಸ್ಟ್ ಇತ್ತು. ಉಳಿದಿರೋದೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ತಾ ಇದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಸೂಪರ್ ಆಗಿ ಬರ್ತದ್ರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಭಾಳ ಟೇಸ್ಟಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮತ್ತೆ ತಡ ಮಾಡಬೇಡ್ರಿ, ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಆ್ಯಂಡ್ ಟೇಕ್ ಕೇರ್.